ಪ್ರೀತಿಯ ವಿದ್ಯಾರ್ಥಿಗಳೇ, ತಾವೀಗಾಗಲೇ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿಕೊಂಡು ಆ ಸಾಹಿತ್ಯದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಈಗಾಗಲೇ ತಿಳ್ಕೊಂಡು ನೀವು 8ನೇ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾವು ನಿಮಗೆ ಕನ್ನಡ ಸಾಹಿತ್ಯದ ಆರಂಭದ ಬಗ್ಗೆ ಏನನ್ನೂ ಸಹ ಹೇಳಲಿಕ್ಕೆ ಹೋಗಲ್ಲ. ಕಾರಣ ಇಷ್ಟೇ, ಈಗಾಗಲೇ ನೀವು ಪ್ರೌಢಾವಸ್ಥೆಗೆ ಬಂದು ಪ್ರೌಢಶಾಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ. ಕನ್ನಡ ಸಾಹಿತ್ಯ ಅಂದ ತಕ್ಷಣವೇ ನಿಮಗೆ ಮೈ ನವಿರೇಳುತ್ತೆ. ಯಾಕೆಂದರೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಕನ್ನಡ ಭಾಷೆಯನ್ನು ನಾವು ರಕ್ತಗತವಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ತಾಯಿ ಆಡುವಂತಹ ಕನ್ನಡದ ಶಬ್ದಗಳನ್ನು ಆಲಿಸ್ತಾ ನಲಿಯುತ್ತಾ ಈ ಭೂಮಿಯ ಮೇಲೆ ಬಂದು ಆ ಕನ್ನಡ ಭಾಷೆಯಲ್ಲಿಯೇ ನಾವು ಆಟವನ್ನು ಆಡ್ತಾ ಗೆಳೆಯರೊಡನೆ ಬೆಳೆದು ಈ ಒಂದು ಸ್ಥಿತಿಗೆ ಬಂದು ನಿಂತುಕೊಂಡಿದ್ದೇವೆ. ಹಾಗಾಗಿ ಕನ್ನಡ ಅಂದ ತಕ್ಷಣವೇ ನಮ್ಮ ಮೈ ಮನಸ್ಸುಗಳು ಅರಳುವಂತಹದ್ದನ್ನು ನೋಡ್ತೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವಂತಹ ನೀರು ಕೊಡದ ನಾಡಿನಲ್ಲಿ ಎಂಬ ಒಂದು ಪಾಠವನ್ನು, ಗದ್ಯ ಭಾಗವನ್ನು ಅಭ್ಯಾಸ ಮಾಡಬೇಕಾಗಿದೆ. ಮಕ್ಕಳೇ, ನೀರು ಕೊಡದ ನಾಡಿನಲ್ಲಿ ಏನಪ್ಪ ಇದರ ಒಂದು ಟೈಟಲ್ ತುಂಬ ವಿಚಿತ್ರವಾಗಿದೆಯಲ್ಲ ಅಂತಂದರೆ, ಹೀಗೆ ಅದರ ಬಗ್ಗೆ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಸ್ವಾರಸ್ಯ ಇರಲ್ಲ. ಹಾಗಾಗಿ ಪಾಠವನ್ನು ವಾಚನ ಮಾಡ್ತಾ ಅದರ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈಗಾಗಲೇ ಜಗತ್ತು ನೈಸರ್ಗಿಕವಾಗಿರುವಂತಹ ಅನೇಕ ಸಂಪನ್ಮೂಲಗಳನ್ನು ಮಾನವನ ಉತ್ತಮ ಬದುಕಿಗಾಗಿ ಕಲ್ಪಿಸಿರುವಂತಹದ್ದನ್ನು ನೋಡ್ತೇವೆ. ನಿಸರ್ಗ ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲವನ್ನೂ ಸಹ ಕೊಟ್ಟಿದೆ. ಎಲ್ಲವನ್ನಂದ್ರೆ ಒಬ್ಬ ಮಾನವ ಸಂತೃಪ್ತಿಯಾಗಿ ಬದುಕಲಿಕ್ಕೆ ಏನೇನು ಬೇಕೋ ಅವುಗಳಾಗಿರುವಂತಹ ಗಾಳಿ, ಬೆಳಕು, ನೀರು ಎಲ್ಲವನ್ನೂ ಕೊಟ್ಟಿದೆ. ಅವುಗಳನ್ನು ನಾವು ಆಸ್ವಾದಿಸ್ತಾ ಇದ್ದೇವೆ, ಅವುಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಉಪಯೋಗ ಮತ್ತು ಆಸ್ವಾದಕ್ಕಿಂತ ಹೆಚ್ಚಾಗಿ ಅವುಗಳ ದುರುಪಯೋಗವನ್ನು ನಾವು ತುಂಬ ಮಾಡಿಕೊಳ್ತಾ ಇದ್ದೇವೆ. ಇಂತಹ ನೆಲೆಗಟ್ಟಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಎನ್ನುವಂಥದ್ದನ್ನು ನೇಮಿಚಂದ್ರ ಅವರು ತುಂಬ ಸೊಗಸಾಗಿ ಹೇಳುವಂತಹ ಕೆಲಸವನ್ನು ಮಾಡಿದ ನಂತರ ಪಾಠವನ್ನು ಆರಂಭಿಸೋದಕ್ಕಿಂತ ಮೊದಲು ಈ ಪಾಠವನ್ನು ಬರೆದಂತಹ ಕವಿ ಅವರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳಬೇಕು. ಕವಿ ಅಥವಾ ಲೇಖಕರು ನೇಮಿಚಂದ್ರ. ಇವರ ಕಾಲ ಜುಲೈ 16, 1959. ಇವರು ಹುಟ್ಟಿದಂತಹ ಸ್ಥಳ ಚಿತ್ರದುರ್ಗ, ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕು. ಒಂದು ಹೆಮ್ಮೆ ನನಗೆ, ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು ಬರೆದಿರುವಂತಹ ಒಂದು ಪಾಠವನ್ನು ನಾವೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀನಲ್ಲ ಎನ್ನುವಂತಹ ಒಂದು ಪುಳಕವೂ ಸಹ ನಮ್ಮಲ್ಲಿ ಬರ್ತದೆ. ಇವರ ತಂದೆ ತಾಯಿಗಳು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿಯವರು ತಿಮ್ಮಕ್ಕ. ನೇಮಿಚಂದ್ರ ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳಲ್ಲಿ ಯಾರ್ ವಶಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಅವರು ಬರೆದಿರುವಂತಹ ಕೃತಿಗಳೇ ತುಂಬಾ ವಿಚಿತ್ರವಾಗಿರುವಂತಹ ಮೆಸೇಜ್ ಅನ್ನು ಕೊಡ್ತಾ ಇದೆ ಅಲ್ವಾ? ಯಾವುದೋ ಒಂದು ಅನುಭವವನ್ನು ಅದು ಕಟ್ಟಿಕೊಡ್ತಾ ಇದೆ. ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರನ ಕಥೆಗಳು ಮುಂತಾದ ಕಥಾ ಸಂಕಲನಗಳು, ಬದುಕು ಬದಲಿಸಬಹುದು ಎನ್ನುವಂತಹ ಪ್ರಮುಖ ಕೃತಿಗಳನ್ನ ಅವರು ಬರೆದಿದ್ದಾರೆ. ನಾನು ಪುಸ್ತಕದಲ್ಲಿ ಇರುವಂತಹ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಈ ಒಂದು ಸಣ್ಣ ಕಿರು ಪರಿಚಯವನ್ನ ನಾವು ಕೊಡ್ತಾ ಹೋಗ್ತೇವೆ. ಅದರ ಜೊತೆಗೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ನೃಪತುಂಗ ಪ್ರಶಸ್ತಿ ಮತ್ತು ಅತಿಮಬ್ಬೆ ಪ್ರಶಸ್ತಿಗಳು ದೊರೆತಿರುವಂತಹದ್ದನ್ನ ನಾವು ನೋಡುತ್ತೇವೆ. ಹಾಗಾದ್ರೆ ಈ ಲೇಖಕರು ಹಾಗೂ ಕವಿಕಾವ್ಯ ಪರಿಚಯವನ್ನ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಎನ್ನುವಂತ ವಿಚಾರಕ್ಕೆ ನಾವು ಬಂದ್ರೆ, ನಾನೀಗಾಗಲೇ ಬಹಳ ಚುಟುಕಾಗಿ ಶಾರ್ಟ್ ಆಗಿ ಬರಿತಾ ಹೋಗಿದ್ದೇವೆ. ಯಾಕೆ ಬರೆದಿದ್ದೇವೆ? ನಿಮ್ಮಗಳ ಅಭ್ಯಾಸದ ದೃಷ್ಟಿಯಿಂದ ಸುಲಭವಾಗಲಿ ಎನ್ನುವಂಥ ಕಾರಣಕ್ಕೆ. ಇವತ್ತು ಸಾಹಿತ್ಯ ಎನ್ನುವಂಥದ್ದು ಅಥವಾ ಕನ್ನಡ ಭಾಷೆಯನ್ನು ವಿದ್ಯಾರ್ಥಿಗಳು ಕಳೆಯುವಂತಹ ಒಂದು ಸನ್ನಿವೇಶ ತುಂಬ ಕ್ಲಿಷ್ಟಕರವಾಗಿರುವಂತಹ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಯಾಕೆಂದರೆ ನಾವು ಬರೆಯುವಂತಹ ಕಲೆಯನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ಎಲ್ಲ ಶಾರ್ಟ್, ಯಾವ ಒಂದು ಹೆಸರನ್ನೇ ತಗೊಳ್ಳಿ ಅದನ್ನು ನಾವು ಶಾರ್ಟ್
ಮಂದಾಕಿನಿ ಎನ್ನುವಂಥ ಒಂದು ಹೆಸರಿದೆ. ಎಂಥ ಅದ್ಭುತವಾಗಿರುವಂಥ ಹೆಸರು. ನಾವು ಅದನ್ನು ಕರೆದು ಮಂದಾ ಅಲ್ವಾ. ನಿಮಗೆಲ್ಲ ಗೊತ್ತಿದೆ, ಇದರ ಬಗ್ಗೆ ಹೇಳೋದು ಬೇಡ. ಅನ್ವರ್ಥ ನಾಮಗಳು ಅಂತ ಕರಿತಾ ಹೋಗ್ತೇವೆ. ಹೆಸರಿನ ಬದಲಾಗಿ ಅವನು ಎದುರಿಸುವಂತಹ ಸಮಸ್ಯೆಗಳನ್ನ, ಅವನಲ್ಲಿರುವಂತಹ ನ್ಯೂನ್ಯತೆಗಳನ್ನ ಕುರಿತು ನಾವು ಅನ್ವರ್ಥ ಪದಗಳನ್ನು ಹೇಳ್ತಾ ಹೋಗ್ತೀವಲ್ಲ, ಆ ರೀತಿಯಾಗಿ ನಾವು ಸಂಪೂರ್ಣವಾಗಿ ಯಾವುದನ್ನು ಹೇಳುವಂತಹ ಬಳಸುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಇರಲಿ, ಆದರೆ ನಿಮ್ಮ ಅಭ್ಯಾಸ ಮತ್ತು ಕಲಿಕೆಯ ಹಿತದೃಷ್ಟಿಯಿಂದ ನಾವು ಶಾರ್ಟ್ ಆಗಿ ನಿಮಗೆ ಈ ಕಪ್ಪು ಹಲಗೆಯ ಮೇಲೆ ನಾವು ಹೇಳ್ತಾ ಹೋಗಿದೆ. ಆದರೆ ನೀವು ನೋಟ್ಸನ್ನು ಸಹ ಹೀಗೆ ಬರ್ಕೊಳ್ಳಿ ಅಂತ ಹೇಳುವುದರ ಜೊತೆಗೆ ಸಾಧ್ಯವಾದಷ್ಟು ಗದ್ಯ ರೂಪದಲ್ಲಿ ನೀವು ಅದನ್ನು ಕಳ್ತಾ ಹೋದರೆ ನಿಮ್ಮ ಒಂದು ಬರವಣಿಗೆಯ ಶೈಲಿ ಉತ್ತಮಗೊಳ್ಳುತ್ತೆ. ಹಾಗೂ ಮಾತನಾಡುವಂತಹ ಒಂದು ವಿಧಾನವೂ ಸಹ ನಿಮಗೆ ಸುಲಭವಾಗುತ್ತೆ ಎನ್ನುವಂಥ ಮಾತನ್ನು ಹೇಳ್ತಾ, ಆದಷ್ಟು ನೀವು ಪರೀಕ್ಷೆಯಲ್ಲಿ ಈ ಶಾರ್ಟ್ ಆಗಿರುವಂತಹದ್ದನ್ನ, ಸಂಕ್ಷಿಪ್ತವಾಗಿರುವಂತಹದ್ದನ್ನ, ಕನ್ನಡದ ಅರ್ಥಗರ್ಭಿತವಾಗಿರುವಂತಹ ಶಬ್ದಗಳನ್ನ ಜೋಡಿಸುತ್ತಾ ಉತ್ತಮ ಪದಗಳನ್ನಾಗಿ ನೀವು ಮಾಡಿ ಅದನ್ನು ಗದ್ಯ ರೂಪದಲ್ಲಿ ಬರೆದ್ರೆ ನಿಮಗೆ ಹೆಚ್ಚಿನ ಅಂಕಗಳು ಬರುವಂತಹ ಸಾಧ್ಯತೆ ಇರ್ತದೆ. ಹೀಗೆ ಅವರಿಗೆ ನೃಪತುಂಗ ಪ್ರಶಸ್ತಿ ಮತ್ತು ಅತ್ತಿಮಬ್ಬೆ ಪ್ರಶಸ್ತಿ ಎನ್ನುವಂತಹದ್ದು ಬಂದಿರುವಂತಹದ್ದನ್ನ ನಾವು ನೋಡುತ್ತೇವೆ. ಹಾಗಾದ್ರೆ ಮತ್ತೊಂದು ಸಾರಿ ಕವಿಕಾವ್ಯ ಪರಿಚಯವನ್ನ ವಾಚನ ಮಾಡ್ತಾರೆ, ನೋಡ್ಕೊಳ್ಳಿ, ಪುಸ್ತಕವನ್ನು ತೆಗೆದು. ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ 16, 1959 ಜನಿಸಿದರು. ಕೆಲವು ಮಕ್ಕಳಿಗೆ ಇಲ್ಲಿ 1 ರಿಂದ 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರುವಂಥ ಕೆಲವು ಮಕ್ಕಳು ಇರ್ತೀರ. ಅವರಿಗೆ ನಾವು ಬರೆದಿರುವಂತಹ ಈ ಕನ್ನಡ ಸಂಖ್ಯೆಗಳನ್ನು ನೋಡ್ತಾ ಇದ್ದಾಗೆ ಒಂದು ರೀತಿ ಯಾವುದೋ ಒಂದು ಭ್ರಮನಿರಸನ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಕನ್ನಡದ ಈ ಅಂಕೆ ಸಂಖ್ಯೆಗಳು ಏನಿವೆ ಇವುಗಳಿಗೆ ಅದರದೇ ಆಗಿರುವಂಥ ವೈಶಿಷ್ಟ್ಯ, ವಿಶೇಷತೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ನೀವು ಅವುಗಳನ್ನು ಕಲಿತಾ ಹೋಗಿರುವಂಥದ್ದನ್ನು ನೋಡ್ತೀವಿ. ನಾವು ಕನ್ನಡದ ಅಕ್ಷರಗಳಾಗಲಿ ಸಂಖ್ಯೆಗಳಾಗಲಿ ಅವೆಲ್ಲವೂ ಶೂನ್ಯದಿಂದ ಆರಂಭ ಆಗುತ್ತೆ. ಶೂನ್ಯ ಅಂದರೆ ಏನೂ ಇಲ್ಲ ಅಂತ ತಿಳ್ಕೋಬೇಡಿ. ಶೂನ್ಯ ಅಂದರೆ 0. ನಮ್ಮ ಭಾರತೀಯರು ಗಣಿತಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ಕೊಡುಗೆಗಳಲ್ಲಿ ಈ 0 ಒಂದು ಬಹಳ ಪ್ರಮುಖವಾಗಿರುವಂತಹ. ಇದರಲ್ಲಿ ಎಲ್ಲವೂ ಅಡಗಿದೆ. ಇದನ್ನು ನಾವು ಬ್ರಹ್ಮಾಂಡ ಅಂತ ಕರಿತೀವಿ ಅಲ್ವಾ. ನಮ್ಮ ಅಕ್ಷರಗಳೆಲ್ಲವೂ ಆರಂಭವಾಗುವಂಥದ್ದು ಈ 0ಯ ಒಂದು ಭಾಗಗಳಿಂದ. ನೋಡಿ, 1 ಎನ್ನುವಂಥದ್ದು 0ಯ ಈ ಭಾಗವನ್ನು ಆರಿಸಿದ್ರೆ 1 ಆಗ್ತದೆ. ಇದನ್ನು ಹಾಗೆ ಸ್ವಲ್ಪ ತಗೊಂಡ್ರೆ 2 ಆಗುತ್ತೆ. ಇದನ್ನು ಸ್ವಲ್ಪ ಹೀಗೆ ತಗೊಂಡ್ರೆ 3 ಆಗ್ತದೆ. ಹಾಗೆ ಅಕ್ಷರಗಳು ಸಹ ಹಾಗೆ ನಮ್ಮ ಕನ್ನಡದ ವರ್ಣಮಾಲೆಗಳು ಸಹ ಒಂದು ಶೂನ್ಯವನ್ನು ಪ್ರತಿಬಿಂಬಿಸುತ್ತೆ. ಉದಾಹರಣೆಗೆ ಈ 0 ಎನ್ನುವಂಥದ್ದನ್ನ ಸ್ವಲ್ಪ ಅಳಿಸಿದರೆ ಇದಕ್ಕೆ ಒಂದು 0 ಸುತ್ತಿದ್ರೆ ರಾ ಎನ್ನುವಂಥದ್ದನ್ನು ನೋಡಿ, ಈ 0 ಮೇಲೆ ತಲೆಕಟ್ಟನ್ನು ಹಾಕಿದ್ರೆ ರಾ. ಹೌದಾ? ಯಾ ಎನ್ನುವಂಥದ್ದನ್ನು ಬರೆಯಿರಿ, 0ಯ ಪಕ್ಕಕ್ಕೆ ಈ ರೀತಿ ಹಾಕಿದ್ರೆ ಯಾ. ಅಂದ್ರೆ 0 ಎನ್ನುವಂಥದ್ದು ಅಖಂಡವಾಗಿರುವಂತಹದ್ದು, ಶ್ರೇಷ್ಠವಾಗಿರುವಂತಹದ್ದು ಎಂಬ ಅರ್ಥ ಬರುತ್ತೆ. ಹಾಗಾಗಿ ಯಾರು ವಿಚಲಿತರಾಗಬೇಡಿ. ಯಾರಿಗೆ ಇನ್ನು ಕನ್ನಡದ ಅಂಕೆಗಳು ಬರಲ್ವೋ ಅವರು ಸುಲಭವಾಗಿ ಅವುಗಳನ್ನು ನೀವು ಕಲಿಯಬಹುದು. ಒಂದು ಸಾರಿ ಕಲಿತುಬಿಟ್ರೆ ಅದನ್ನ ಜೀವಮಾನ ಪರ್ಯಂತ ಅವುಗಳನ್ನು ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಂದರ್ಭದಲ್ಲಿ ನಾನು ಆ ಕನ್ನಡದ ಸಂಖ್ಯೆಗಳನ್ನು ಸಹ ಒಂದು ಸಾರಿ ಬರೀತೇನೆ, ನೀವು ಅದನ್ನು ನೋಡಬಹುದು. 1, 2, 3, 4, 5, 6, 7, 8, 9, 10. 1 ರಿಂದ 10ರವರೆಗೆ ಈ ಅಂಕೆಗಳು ಬಂದ್ಬಿಟ್ರೆ ಸಾಕು. ಮುಂದೆ ನೀವು ಎಷ್ಟು ಸಾವಿರ, ಲಕ್ಷ, ಕೋಟಿವರೆಗಾದರೂ ಬರೀತಾ ಹೋಗ್ಬೋದು. ಯಾಕೆ ಅನ್ನುವಂಥದ್ದು ಗೊತ್ತಿದೆ ನಿಮಗೆ. 1ರ ಮುಂದೆ ಮತ್ತೆ 1ಅನ್ನು ಹಾಕೊಂಡು 11, 12, 13 ನಿಮಗೆಲ್ಲ ಬರುತ್ತೆ. ಒಂದು ಸ್ವಲ್ಪ ಕಲಿತ್ರೆ ಸಾಕು, ಉಳಿದಂಥದ್ದನ್ನು ಸುಲಭವಾಗಿ ಕನ್ನಡ ಕಲಿಸುತ್ತೆ. ಹಾಗಾಗಿ ಕನ್ನಡ ಭಾಷೆ ಎನ್ನುವಂಥದ್ದು ಸುಲಿದ ಬಾಳೆಯ ಹಣ್ಣಿನಂತದೆ. ಸಿಪ್ಪೆ ತೆಗೆದ ಹಣ್ಣು. ಸುಲಿದ ಬಾಳೆಹಣ್ಣಂದ್ರೇನು? ಬಾಳೆಹಣ್ಣೆ ಸಿಪ್ಪೆಯನ್ನು ತೆಗೆದುಬಿಟ್ರೆ ಹಣ್ಣು ರುಚಿಕರವಾಗಿ ನಾವು ತಿನ್ಬೋದಲ್ವಾ, ಸುಲಭವಾಗಿ ತಿನ್ಬೋದಲ್ಲ. ಇಂದಿನ ತರಗತಿಗಳಲ್ಲಿ ಅದರ ಬಗ್ಗೆ ನೇಮಿಚಂದ್ರ ಹೇಳಿರುವಂಥದ್ದನ್ನು ತುಂಬ ಸಂದರ್ಭಗಳಲ್ಲಿ ನಾವು ಹೇಳಿದ್ದೇವೆ. ಅದು ಈಗ ಅಪ್ರಸ್ತುತ ಆದರೂ ಸಹ ಕನ್ನಡ ಭಾಷೆ ಕಲಿಯುವುದಕ್ಕೆ
ಮಾತನಾಡುವುದಕ್ಕೆ, ವ್ಯವಹರಿಸುವುದಕ್ಕೆ, ಸಂಬಂಧಗಳನ್ನು ಬೆಸೆದುಕೊಳ್ಳುವುದಕ್ಕೆ ತುಂಬ ಉಪಯುಕ್ತವಾಗಿರುವಂತಹ ಒಂದು ಭಾಷೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಬೇಕು. ಶ್ರೀಮತಿ ನೇಮಿಚಂದ್ರ ಅವರ ತಂದೆ ಹೆಸರು ಪ್ರೊಫೆಸರ್ ಜಿ ಗುಂಡಣ್ಣ, ತಾಯಿ ತಿಮ್ಮಕ್ಕ. ಪ್ರಾರಂಭಿಕ ಶಿಕ್ಷಣ ತುಮಕೂರು, ಮೈಸೂರಿನಲ್ಲಿ ಪೂರೈಸಿದರು. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ನಿಂದ BSc ಪದವಿಯನ್ನು, ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ MS ಪದವಿಯನ್ನು ಗಳಿಸಿದರು. ಬೆಂಗಳೂರಿನ HAL ಸಂಸ್ಥೆಯಲ್ಲಿ ಉನ್ನತ ತಂತ್ರಜ್ಞ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸಿರುತ್ತಾರೆ. ಕನ್ನಡದಲ್ಲಿ ಚಿಂತನಪೂರ್ಣ ಲೇಖನ, ಚಿಂತನಪೂರ್ಣ, ಸದಾ ಆಲೋಚಿಸುವಂತ, ಚಿಂತಿಸುವಂತಹ ಲೇಖನಗಳನ್ನು ಅವರು ಬರೆದಿದ್ದಾರೆ. ಹಾಗೂ ಅವುಗಳ ಜೊತೆಗೆ, ಲೇಖನಗಳ ಜೊತೆಗೆ ಪುಸ್ತಕಗಳನ್ನು ಸಹ ಬರೆದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ ವಶೇರ್ ಎಂಬ ಕಾದಂಬರಿ. ನಾನು ಮೊದಲನೇ ಪಾಠವನ್ನು ಆರಂಭಿಸೋದಕ್ಕಿಂತ ಮೊದಲನೇ ಹೇಳಿದ್ದೀನಿ, ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ಕೊಡುವುದರ ಮೂಲಕ ನಿಮಗೆ ಪಾಠವನ್ನು ಆರಂಭಿಸ್ತೇನೆ ಅಂತ. ನೀವು ವಿರಾಮದ ಸಂದರ್ಭದಲ್ಲಿ, ಮನೆಗೆ ಬರುವಂತಹ ಸಂದರ್ಭದಲ್ಲಿ ಈ ಬುಲೆಟಿನ್ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ನೀವು ಈ ಪಾಠವನ್ನು ಓದಿದ್ರೆ ಹೆಚ್ಚಿನ ಅರ್ಥ ಎನ್ನುವಂಥದ್ದು ನಿಮಗೆ ತಿಳಿತಾ ಹೋಗುತ್ತದೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಿಚಂದ್ರರ ಕಥೆಗಳು ಮತ್ತು ಮುಂತಾದ ಕಥಾ ಸಂಕಲನಗಳು. ಕಥಾ ಸಂಕಲನಗಳು, ಸಂಕಲನ ಅಂದ್ರೆ ಕೂಡುವುದು ಎಂದರ್ಥ. ಏನು? ಕೂಡುವುದು ಅಂದ್ರೆ ಸಣ್ಣ ಸಣ್ಣ ಕಥೆಗಳನ್ನ ಒಂದೇ ಪುಸ್ತಕದಲ್ಲಿ ಅವುಗಳನ್ನು ಸಂಗ್ರಹಿಸಿ ಇಟ್ಟಿರುವಂತಹದಕ್ಕೆ ನಾವು ಕಥಾ ಸಂಕಲನ ಅಂತ ಕರೀತೇವೆ. ಎಷ್ಟೋ ಕಥೆಗಳನ್ನ ಕೂಡಿಸಿ ಒಂದು ಪುಸ್ತಕವನ್ನಾಗಿ ಅವರು ಮಾಡಿದ್ದಾರೆ. ಅಂತಹ ಕಥಾ ಸಂಕಲನಗಳು, ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎನ್ನುವಂತಹ ಪ್ರವಾಸ ಕಥನಗಳು. ಪ್ರವಾಸ ಕಥನ ನೋಡ್ರಿ, ಕಥೆಗಳಲ್ಲಿ ಬಹಳ ಪ್ರಕಾರಗಳು ಬರ್ತವೆ. ಸಣ್ಣ ಕಥೆ, ದೊಡ್ಡ ಕಥೆ, ಪ್ರವಾಸ ಕಥನ, ಈ ರೀತಿಯಾಗಿ ವಿವಿಧ ಪ್ರಕಾರಗಳು ಬರ್ತವೆ. ಪ್ರವಾಸ ಕಥನ ಅಂತರ ಏನು? ನಾವೆಲ್ಲರೂ ಪ್ರವಾಸ ಮಾಡ್ತೀವ? ಸರ್ ಮಾಡ್ತೀವಿ. ಹಾಗಾದ್ರೆ ಯಾವುದನ್ನ ಪ್ರವಾಸ ಅಂತ ಕರೀತೀವಿ? ಸರ್, ಚಿತ್ರದುರ್ಗದಿಂದ ಸಿರಿಗೆರೆಗೆ ಬರೋದು ಒಂದು ಪ್ರವಾಸ ಸರ್. ಹೌದಾ? ಅಲ್ಲ. ಹಾಗಾದ್ರೆ ಏನದು? ಚಿತ್ರದುರ್ಗದಿಂದ ಸಿರಿಗೆರೆಗೆ ಬರುವುದು ಒಂದು ಪ್ರಯಾಣ. ಏನದು? ಪ್ರಯಾಣ. ಹಾಗಾದ್ರೆ ಪ್ರವಾಸ ಅಂದ್ರೆ ಪ್ರಯಾಣಕ್ಕೂ ಪ್ರವಾಸಕ್ಕೂ ಒಂದು ವ್ಯತ್ಯಾಸ ಇದೆ. ಪ್ರಯಾಣ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಗುರಿ, ಉದ್ದೇಶಗಳನ್ನು ಇಟ್ಟುಕೊಳ್ಳದೆ ತಮ್ಮ ವೈಯಕ್ತಿಕ ಕಾರ್ಯಸಾಧನೆಗಾಗಿ ಮಾಡುವಂತಹ ಒಂದು ಪ್ರಯಾಣವನ್ನ ನಾವು ಪ್ರಯಾಣ ಅಂತ ಕರೀತೇವೆ. ಆದ್ರೆ ಪ್ರವಾಸ ಅಂದ್ರೇನು? ಪ್ರವಾಸ ಅಂದ್ರೆ ಹಾಗಲ್ಲ. ಪ್ರವಾಸವನ್ನ ಮಾಡುವಾಗ ಸಿದ್ಧತೆಗಳನ್ನ ಮಾಡಿಕೊಳ್ತೇವೆ. ಏನ್ ಸಿದ್ಧತೆಗಳನ್ನ ಮಾಡಿಕೊಳ್ತೇವೆ? ಮೊಟ್ಟ ಮೊದಲನೇದಾಗಿ ನಾವು ಎಲ್ಲಿಗೆ ಹೋಗಬೇಕು, ಯಾವ ಕಾರಣಕ್ಕಾಗಿ ಹೋಗಬೇಕು, ಆ ಕೈಗೊಂಡಂತ ಪ್ರವಾಸದ ಸ್ಥಳದಲ್ಲಿ ನಾನು ಏನನ್ನ ನೋಡಬೇಕು, ಯಾವ ಕಾರ್ಯಗಳನ್ನ ಮಾಡಬೇಕು, ನಾನು ಪ್ರವಾಸವನ್ನ ಕೈಗೊಂಡುವಂತಹ ಸ್ಥಳಕ್ಕೆ ನಾನು ಯಾವುದರಲ್ಲಿ ಹೋಗಬೇಕು, ಎಷ್ಟು ದಿವಸ ಹೋಗಬೇಕು, ಊಟ, ವಸತಿ, ಇವುಗಳ ವ್ಯವಸ್ಥೆ ಹೇಗೆ, ಹೀಗೆ ಒಂದು ನಿರ್ದಿಷ್ಟವಾಗಿರುವಂತಹ ಗುರಿ, ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಮಾಡುವಂತಹ ಪ್ರಯಾಣವನ್ನೇ ನಾವು ಪ್ರವಾಸ ಅಂತ ಕರೀತೇವೆ. ಕ್ಲಿಯರ್ ಆಯ್ತಲ್ಲ? ಸೊ ಇಂತಹ ಪ್ರವಾಸದಲ್ಲಿ ಒಬ್ಬ ವ್ಯಕ್ತಿ ಕಂಡುಂಡಂತಹ ಅನುಭವಗಳನ್ನು, ಅರ್ಥ ಆಗ್ತದಿಲ್ಲ? ಒಬ್ಬ ವ್ಯಕ್ತಿ ತನ್ನ ಪ್ರವಾಸದ ಸಂದರ್ಭದಲ್ಲಿ ಕಂಡುಂಡಂತಹ ಅನುಭವಗಳನ್ನ ತಾನೇ ಸ್ವತಃ ಬರೆದಂತಹ ಒಂದು ಸಾಹಿತ್ಯ ಪ್ರಕಾರನೇ ನಾವು ಪ್ರವಾಸ ಅಂತ ಕರೀತೇವೆ. ಹಾಗೆ ಹೇಳಿದ್ರೆ ನಾವು ಏನೇನು ಸಿದ್ಧತೆಗಳನ್ನು ಮಾಡಿಕೊಳ್ತೇವೆ? ವಸತಿಗೆ ನೋಡಿದಂತಹ ಸ್ಥಳದ ಮಾಹಿತಿಯನ್ನು ಬರ್ಕೊಳ್ಳಿಕ್ಕೆ ಪೆನ್ನು, ಪೆನ್ಸಿಲ್ಲು ಅಲ್ವಾ, ಡೈರಿ,
ಇವುಗಳನ್ನೆಲ್ಲವೂ ಸಹ ನಾವು ಮೊದಲೇ ಸಿದ್ಧವಾಗಿ ಇಟ್ಟುಕೊಂಡು ಹೋಗ್ತೇವೆ. ಇದನ್ನು ನಾವು ಪ್ರವಾಸ ಅಂತ ಕರೀತೇವೆ. ಹೀಗೆ ಶ್ರೀಮತಿ ನೇಮಿಚಂದ್ರ ಅವರು ಇಂತಹ ಅನೇಕ ಪ್ರವಾಸ ಕಥೆಗಳನ್ನ ನಾವು ಬರೆದಿರುವಂತಹದ್ದನ್ನು ನೋಡ್ತಾ ಹೋಗ್ತೇವೆ. ಬದುಕು ಬದಲಿಸಬಹುದು ಎಂಬ ಒಂದು ಅಂಕಣ ಬರಹಗಳನ್ನು ಬರೆದಿದ್ದಾರೆ. ಅಂಕಣ ಅಂದ್ರೆ ಒಂದು ಪತ್ರಿಕೆಯಲ್ಲಿ ಮತ್ತು ವಾರಪತ್ರಿಕೆಗಳಲ್ಲಿ ಬರೆಯುವಂತಹ ಒಂದು ಪ್ರಕಾರ, ಅದು ಅಂಕಣ ಅಂತ ಕರೀತಾರೆ. ಹಾಗೆ ಮುಂತಾದ ಕೃತಿಗಳನ್ನು ಅವರು ಬರೀತಾ ಹೋಗ್ತಾರೆ. ಅವುಗಳಲ್ಲಿ ಕೆಲವು ಪ್ರಮುಖ ಕೃತಿಗಳು ವೈಶಿಷ್ಟ್ಯಪೂರ್ಣವಾಗಿದ್ದಂತಹ ಕಾರಣಕ್ಕೋಸ್ಕರ ಜನರ ಮನಸ್ಸಿನಲ್ಲಿ ಅಚ್ಚರಿಯದೇ ಇರುವುದಕ್ಕಾಗಿ ಮತ್ತು ಆ ಕೃತಿಗಳು ಸಮಾಜಕ್ಕೆ ಒಂದು ಮಾಹಿತಿಯನ್ನು ಕೊಡುವುದರಿಂದ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂತಹದ್ದನ್ನು ನಾವು ನೋಡ್ತೇವೆ. ಅಂತಹ ಪ್ರಶಸ್ತಿಗಳಲ್ಲಿ ಪೆರುವಿನ ಪವಿತ್ರ ಕಣಿವೆಗಳಲ್ಲಿ ಎಂಬ ಪ್ರವಾಸ ಕಥನಕ್ಕೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಎನ್ನುವಂತಹದ್ದಿದೆ. ನೃಪತುಂಗ ಪ್ರಶಸ್ತಿ ಬಂದಿದೆ ಹಾಗೂ ಅತ್ತಿಮಬ್ಬೆ ಎಂಬ ಪ್ರಶಸ್ತಿಗಳನ್ನ ಶ್ರೀಮತಿ ನೇಮಿಚಂದ್ರ ಅವರು ಪಡ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಈ ಪ್ರಸಿದ್ಧ ನೀರು ಕೊಡದ ನಾಡಿನಲ್ಲಿ ಎಂಬ ಪ್ರವಾಸ ಕಥನದಲ್ಲಿ ಏನಿದೆ? ಈ ಒಂದು ಪಾಠವನ್ನ ಅವರ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಎಂಬುದನ್ನು ನೋಡೋದಾದ್ರೆ, ನೀರು ಕೊಡದ ನಾಡಿನಲ್ಲಿ ಅಂಕಣ ಬರಹವನ್ನ ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದುಕೊಂಡು ಅದನ್ನ ನಿಮ್ಮ ಅಭ್ಯಾಸಕ್ಕೋಸ್ಕರ ಇಟ್ಟಿರುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸರಿ, ಇಲ್ಲಿಗೆ ನಾವು ಪ್ರಸಕ್ತ ಒಂದು ಗದ್ಯ ಭಾಗವನ್ನು ಬರೆದಂತಹ ಲೇಖಕರು, ಅವರ ಕಿರು ಪರಿಚಯ, ಅವರ ತಂದೆ ತಾಯಿಗಳು, ಅವರು ಬರೆದಿರುವಂತಹ ಕೃತಿಗಳು, ಅವರು ಸಂಪಾದಿಸಿರುವಂತಹ ಪ್ರಶಸ್ತಿಗಳನ್ನು ನೋಡುವುದರ ಜೊತೆಗೆ ಪ್ರಸಕ್ತ ಗದ್ಯ ಭಾಗವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವಂತಹ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಎನ್ನುವಂತಹದ್ದನ್ನು ಸಹ ನೋಡಬೇಕು. ಹಾಗಾದ್ರೆ ಈ ಒಂದು ನೀರು ಕೊಡದ ನಾಡಿನಲ್ಲಿ ಎಂಬ ಪಾಠದ ಆಶಯ ಭಾವ ಏನು ಅಂದ್ರೆ, ಆ ಪಾಠ ನಮಗೆ ಏನನ್ನ ಕಲಿಸ್ತಾ ಇದೆ, ನಮ್ಮ ಬದುಕಿಗೆ ಏನನ್ನ ಅದು ಆಧಾರವಾಗಿ ನೀಡ್ತಾ ಇದೆ ಎನ್ನುವಂತಹದ್ದನ್ನು ನೋಡ್ತಾ ಹೋದರೆ, ವಿಶ್ವದ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದ ನಮ್ಮ ನಗರಗಳಿಂದು ಕೊಳ್ಳು ಬಾಕತನವನ್ನು, ಲಾಭಕೋರತನವನ್ನು ಹುಟ್ಟುಹಾಕಿ ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು ಬಲು ಅಪಾಯಕಾರಿ ಎಂಬ ವೈಚಾರಿಕ ಚಿಂತನೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಕಾಪಾಡಿಕೊಳ್ಳುವ ಅನಿವಾರ್ಯತೆಯನ್ನು ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗ ನಮಗೆ ಅತ್ಯುತ್ತಮವಾಗಿ ಚಿತ್ರಿಸಿಕೊಟ್ಟಿದೆ. ಮತ್ತೊಂದು ಸಾರಿ, ವಿಶ್ವ ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿದೆ. ಇಡೀ ವಿಶ್ವ, ಜಗತ್ತು ಎನ್ನುವಂಥದ್ದು ಪ್ರಸಕ್ತ ವಿದ್ಯಮಾನ ಕಾಲದಲ್ಲಿ ಅದು ಹೊಸ ಹೊಸ ಆಯಾಮಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ತಾ ಇದೆ. ಈ ಕಾರಣದಿಂದ ನಗರಗಳಲ್ಲಿ ಏನಾಗ್ತಿದೆ? ಕೊಳ್ಳು ಬಾಕತನ. ಏನ್ ಸಿಕ್ಕರೂ ಬಿಡಂಗಿಲ್ಲ. ಕೆರೆ ಸಿಕ್ಕರೂ ಸಹ, ಕೆರೆಯ ಪಕ್ಕದಲ್ಲಿ ಸ್ವಲ್ಪ ಜಾಗ ಸಿಕ್ಕರೂ ಸಹ ಅದನ್ನು ತಗೊಳ್ಳೋದು, ಅಲ್ಲಿ ಗಿಡ ಮರಗಳಿದ್ರೆ ಅವುಗಳನ್ನ ಕಡಿದು ತನ್ನನ್ನಾಗಿ ಮಾಡಿಕೊಳ್ಳುವಂಥದ್ದು, ಕಾಡುಗಳನ್ನ ಲೂಟಿ ಮಾಡ್ತಾ ಇರುವಂಥದ್ದು. ಹೀಗೆ ಕೊಳ್ಳು ಬಾಕತನ, ಎಲ್ಲವೂ ತನಗಿರಲಿ ಎನ್ನುವಂಥ ಭಾವನೆ. ಅದರ ಜೊತೆಗೆ ಲಾಭಕೋರತನ. ಯಾವುದಕ್ಕೋಸ್ಕರ? ಲಾಭ ಎನ್ನುವಂಥದ್ದರ ಹಿಂದಿನ ಅರ್ಥ ಏನು? ಸ್ವಾರ್ಥ. ಸ್ವಾರ್ಥ ಅಂದ್ರೆ ಎಲ್ಲವೂ ನನಗೆ ಬೇಕು, ಅವನಿಗೆ ಸೇರಬೇಕಾಗಿರುವಂತಹದ್ದನ್ನ ಏನಾದರೂ ಮಾಡಿ ನಾನು ಲಭಾಯಿಸಬೇಕು. ಮೋಸ, ವಂಚನೆ, ದ್ರೋಹ, ಕೊಲೆ ಏನಾದರೂ ಮಾಡಿದ್ರೂ ಪರವಾಗಿಲ್ಲ, ಎಲ್ಲದೂ ನನಗೆ ಬೇಕು, ನನಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು ಎನ್ನುವಂತಹ ಸ್ವಾರ್ಥ ಮನೋಭಾವದಿಂದ ಏನ್ ಮಾಡ್ತಾ ಇದ್ದಾರೆ? ಲಾಭಕೋರತನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಕಟ್ಟುಪಾಡುಗಳನ್ನ ಇಲ್ಲಿ ಕಟ್ಟಿ ಹುಟ್ಟಿ ಹಾಕಿದ್ದಾರೆ. ವಿಶ್ವದ ಮಾರುಕಟ್ಟೆಯಾಗಲು ಹೊರಟಿರುವುದು, ವಿಶ್ವದಲ್ಲಿ ಸಿಗುವಂತ ಎಲ್ಲವೂ ಸಹ ಇಲ್ಲೇ ಸಿಗುತ್ತೆ. ವಿಶ್ವ ನಮ್ಮ ಸ್ಥಳವನ್ನು ತಿರುಗಿ ನೋಡುವಂತೆ ಮಾಡಬೇಕು, ನಾನು ಪಾಪುಲರ್ ಆಗಬೇಕು ಎನ್ನುವಂಥ ಮನೋಧೋರಣೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂತಹ ಅಪಾಯಕಾರ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಂತಹ ನಾವುಗಳು ನಮ್ಮ ಮುಂದಿನ ಬದುಕನ್ನ, ನಮ್ಮ ಮುಂದಿನ ಸಂತತಿಗೋಸ್ಕರ ಉಳಿಸಬೇಕು. ಹೇಗೆ ಉಳಿಸಬೇಕು? ಅದರ ಬಗ್ಗೆ ಹೇಗೆ ಆಲೋಚನೆಗಳನ್ನ, ಚಿಂತನೆಗಳನ್ನ
ಎನ್ನುವಂತಹ ಒಂದು ಚಿತ್ರಣವನ್ನ ಪ್ರಸಕ್ತ ಈ ನೀರು ಕುಡದ ನಾಡಿನಲ್ಲಿ ಎಂಬ ಗದ್ಯ ಕೃತಿ ನಮಗೆ ಹೇಳ್ತಾ ಹೋಗುತ್ತದೆ ಎನ್ನುವಂತಹದನ್ನ ಅದು ತಿಳಿಸುತ್ತೆ. ಈ ಪಾಠವನ್ನು ನಾವು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಅದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಏನು? ವಿಶ್ವವು ಜಾಗತೀಕರಣದ ಹೆಸರಿನಲ್ಲಿ ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ, ಬೆಳಕು, ನೀರು ಮತ್ತು ಆಹಾರದಂತಹ ಅತ್ಯವಶ್ಯಕವಾದ ವಸ್ತುಗಳನ್ನು ಹಣ ಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸಲು ಹೊರಟಿರುವುದು ಆತಂಕಕಾರಿ ವಿಷಯವಾಗಿದೆ ಅಲ್ವಾ? ಏನ್ ಸರ್, ಪ್ರಕೃತಿದತ್ತವಾಗಿ ದೊರೆತಿರುವಂತಹ ಗಾಳಿ, ಬೆಳಕು, ನೀರುಗಳಂತಹ ಅತ್ಯವಶ್ಯಕವಾಗಿರುವಂತಹ ವಸ್ತುಗಳನ್ನ ನಾವು ಹಣ ಗಳಿಸೋದಕ್ಕೆ ಬಳಸ್ಕೊಳ್ತಾ ಇದ್ದೀವ? ಏನ್ ಸರ್ ಈಗ ಹೇಳ್ತಾ ಇದ್ದೀರಿ? ಹಳ್ಳ ಕೊಳ್ಳಗಳಲ್ಲಿ ಹರಿಯುವಂತಹ ನೀರು ಸ್ವಾಭಾವಿಕವಾಗಿ ಸಿಗುವಂಥದ್ದು, ಅದನ್ನು ಮಾಡ್ತೀವ ಸರ್? ಹೌದು. ನಮ್ಮ ತಾತಂದಿರು ಮುತ್ತಾತಂದಿರೆಲ್ಲರೂ ಸುಮ್ಮನೆ ಹೊಲಗದ್ದೆಗಳಿಗೆ ಹೋದಾಗ ಕಾಲಿನಿಂದ ಹೆಂಗಂದ್ರೆ ನೀರು ಬರ್ತಾ ಇತ್ತು. ಅಪರಿಶುದ್ಧವಾಗಿರುವಂತಹ ನೀರನ್ನ ಕುಡಿತಾ ಇದ್ರು. ಹೊಲಗದ್ದೆಗಳಿಗೆ ಸ್ವಾಭಾವಿಕವಾಗಿ ನೀರು ಸಿಗ್ತಾ ಇತ್ತು. ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಕುಡಿಯುವ ನೀರಿಗೆ ಅರ್ಧ ಲೀಟರ್ಗೆ 12 ರೂಪಾಯಿ 15 ರೂಪಾಯಿ ಹಣವನ್ನು ಕೊಟ್ಟು ನಾವು ಸಂಪಾದಿಸ್ತಾ ಇದ್ದೀವಿ. ಇಲ್ಲಿ ಹಣ ಗಳಿಸುವಂತ ಉದ್ದೇಶದಿಂದ ಮಧ್ಯವರ್ತಿಗಳು ಮತ್ತು ಕೆಲ ಬುದ್ಧಿಜೀವಿಗಳು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳ ಸಹಾಯದಿಂದ ಬಾಟಲ್ನಲ್ಲಿ ನೀರನ್ನು ಸಂಗ್ರಹಿಸುವುದು ಪರಿಶುದ್ಧವಾಗಿರುವಂತಹ ನೀರು. ಸರ್, ಗಾಳಿ ನೋಡ್ರಿ, ಗಾಳಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಕರೋನಾ ಬಂದಂತಹ ಸಂದರ್ಭದಲ್ಲಿ ಆಕ್ಸಿಜನ್, ಆಮ್ಲಜನಕಕ್ಕೋಸ್ಕರ ಜನ ಹೇಗೆ ಪರಿತಪಿಸ್ತಾ ಇದ್ದಾರೆ. ಪರಿಶುದ್ಧವಾಗಿರುವಂತಹ ಗಾಳಿ ಪ್ರಕೃತಿಯಲ್ಲಿ ಎಲ್ಲಿಯೂ ಸಿಗ್ತಾ ಇತ್ತು. ಅದನ್ನ ನಾವು ಸ್ವಾಭಾವಿಕವಾಗಿ ಸಿಗುವಂತೆ ಬಿಟ್ಟಿಲ್ಲ, ನಾಶ ಮಾಡಿದ್ದೀವಿ. ಯಾಕೆ ನಾಶ ಮಾಡಿದ್ದೀವಿ? ಕಾಡುಗಳನ್ನು ನಾಶ ಮಾಡಿದ್ದೇವೆ, ಕಾಡು ಪ್ರಾಣಿಗಳನ್ನ ಕೊಲ್ತಾ ಇದ್ದೇವೆ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸ್ವಾಭಾವಿಕವಾಗಿ ಸಿಗುವಂತಹ ಗಾಳಿಯನ್ನು ಸಹ ಹಣವನ್ನು ಕೊಟ್ಟು ಕೊಂಡುಕೊಂಡು ಅದು ಸಮರ್ಪಕವಾಗಿರುವಂತಹ ಸಾಕಾಗುವಷ್ಟು ಗಾಳಿ ಸಿಗದೇನೆ ಸಾಯುವಂತಹ ಪರಿಸ್ಥಿತಿಯನ್ನು ಸಹ ನಾವು ನೋಡ್ತಾ ಇದ್ದೇವೆ. ಬೆಳಕು, ಇನ್ನೂ ಅಲ್ಪ ಸ್ವಲ್ಪ ಬೆಳಕು ಇರುವಂತಹದ್ದು ಉಳ್ಕೊಂಡಿದೆ. ಯಾಕೆಂದ್ರೆ ಸೂರ್ಯನನ್ನ ಮುಟ್ಲಿಕ್ಕೆ ಇನ್ನೂ ಆಗ್ತಾ ಇದೆ. ಸೂರ್ಯನನ್ನ ಮುಟ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದನ್ನು ಸಹ ನಮ್ಮ ಈ ಮಾನವ ಇದನ್ನಲ್ಲ ಕೊಳ್ಳುವಾಗ ಅವನು ಸಹ ಏನಾದರೂ ಒಂದು ಮಾಡಿಕೊಡ್ತಾ ಇದ್ದ. ಆದರೆ ಅದೃಷ್ಟವಶಾತ್ ಸೂರ್ಯನನ್ನ ಮುಟ್ಟುವಂತಹ ಶಕ್ತಿ ಇನ್ನೂ ಮಾನವನಿಗೆ ಲಭಿಸಿಲ್ಲ. ಅದು ಒಂದಿನ್ನು ಉಳ್ಕೊಂಡಿದೆ. ಆದರೆ ಅದೂ ಸಹ ಇವತ್ತು ಪರಿಶುದ್ಧವಾಗಿಲ್ಲ. ನಮ್ಮ ಓಝೋನ್ ಪದರು ಹರಿದಿರುವಂತಹ ಕಾರಣ ಬೆಳಕು ಸಹ ನಮಗೆ ಅಪಾಯಕಾರಿ ಆಗಿ ಮಾರ್ಪಾಡಾಗ್ತಾ ಇರುವಂತಹದ್ದನ್ನು ನಾವು ನೋಡ್ತೇವೆ. ನಿಮ್ಮ ವಿಜ್ಞಾನ ಶಿಕ್ಷಕರು ಅದರ ಬಗ್ಗೆ ಮುಂದಿನ ವಿಷಯಗಳನ್ನು ಬೋಧಿಸುವಾಗ ಅದನ್ನು ಹೇಳ್ತಾ ಹೋಗ್ತಾರೆ. ಓಝೋನ್ ಪದರ ಅಂದ್ರೆ ಏನು, ನಿರ್ಲಾತೀತ ಕಿರಣಗಳು ಅಂದ್ರೆ ಏನು, ಜೀವಿಗಳಿಗೆ ಅದರ ಉಪಯೋಗ ಏನು, ಅವುಗಳಿಂದ ಆಗ್ತಾ ಇರುವಂಥ ಅನಾಹುತ ಏನು ಎನ್ನುವಂಥದ್ದನ್ನು ಮುಂದಿನ ಅವಧಿಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಯಾವುದಕ್ಕೋಸ್ಕರ ಏನೇನು ಮಾಡ್ತಾ ಇದ್ದೀವಿ? ಪ್ರಕೃತಿಯಿಂದ ಮಾನವನಿಗೆ ಉಚಿತವಾಗಿ ಲಭ್ಯವಾಗಬಹುದಾದ ಗಾಳಿ, ಬೆಳಕು, ನೀರು ಮತ್ತು ಆಹಾರದಂತ ಆಹಾರ ಏನಾಗಿದೆ? ಕಲಬೆರಕೆ ಆಹಾರ. ನಮ್ಮ ಮನೆಗಳಲ್ಲಿ ನಾವು ಸಹ ಏನ್ ಮಾಡ್ತಾ ಇದ್ದೇವೆ? ಬಿಸಿ ಬಿಸಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನು ಮಾಡಿಕೊಂಡು ತಿಂದು ಬೇಸರ ಆಗಿ ನೀವುಗಳೆಲ್ಲ ಏನು ಮಾಡ್ತೀರಿ? ಸಂಜೆ ಆಗ್ತಾ ಇದ್ದಾಗೆ ಅಪ್ಪ ಹೊರಗಡೆ ಹೋಗೋಣ, ರೋಟಿ ಘರಿಗೆ ಹೋಗೋಣ ಅಲ್ವಾ, ಡಾಬಾಗಳಿಗೆ ಹೋಗೋಣ, ಅಲ್ಲಿ ಹೋಗಿ ತಿನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ. ಆ ಡಾಬಾಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ ಆಹಾರವನ್ನು ತಯಾರಿಸುವಂತಹ ಒಂದು ರೀತಿಯನ್ನು, ವಿಧಾನವನ್ನು ನೋಡಿದ್ರೆ ನೀವು ವಾರಾದರೂ ಊಟವನ್ನು ಮಾಡೋದು ಆ ಮಟ್ಟದ ಅವ್ಯವಸ್ಥೆಯಲ್ಲಿರುವಂಥದ್ದನ್ನು ನೋಡ್ತೇವೆ. ಆದರೆ ಅವರು ಸುಗಂಧ ದ್ರವ್ಯಗಳನ್ನು, ರುಚಿಕರವಾಗಿರುವಂಥ ಪದಾರ್ಥಗಳನ್ನು ಅದಕ್ಕೆ ಸೇರಿಸಿಕೊಟ್ಟಾಗ ಆ ಆಹಾರ ಪದಾರ್ಥಗಳು ಘಮಘಮಿಸಿದಾಗ ನಾವು ತುಂಬ ಸೊಗಸಾಗಿದೆ ಅಂತ ಆಸ್ವಾದವನ್ನು ಮಾಡ್ತೇವೆ. ಇದು ಎರಡು ಕಾರಣಗಳಿಗೋಸ್ಕರ ಮಾಡ್ತೇವೆ. ಒಂದು, ನಮ್ಮ ಡಿಗ್ನಿಟಿಯನ್ನು ತೋರಿಸ್ಬೇಕು.
ಎರಡನೇದಾಗಿ ಹಣವನ್ನ ಕೊಟ್ಟಿದ್ದೇವಲ್ಲಪ್ಪ, ಅದರ ರುಚಿ ಶುಚಿ ಹೇಗೆ ಇರಲಿ ನಮಗೇನು, ನಾವು ತಿನ್ಬೇಕು, ಹಣ ಕೊಟ್ಟಿದ್ದೀವಿ ಎನ್ನುವಂಥ ಕಾರಣ. ಹಾಗೆ ತಿನ್ನುವಾಗಲೂ ಎಷ್ಟೋ ಜನ ನಾವು ಬುಕ್ಕನ್ನು ತಿಂದು ಅದನ್ನು ಸೈಡ್ಗೆ ಇಟ್ಟು ಮತ್ತೊಂದನ್ನು ತರಿಸ್ಕೊಂಡು ತಿನ್ನುವಂತಹ ರೀತಿಗಳನ್ನು, ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಹಾಗಾಗಿ ನೀವು ಆಹಾರದ ಮೇಲೆ ಅಗೌರವವನ್ನು ಸೂಚಿಸಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯಂದಿರು ಸಿದ್ಧಪಡಿಸುವಂತಹ ಉತ್ತಮವಾಗಿರುವಂತಹ ಆಹಾರಗಳನ್ನು ತಿಂದು ನಿಮ್ಮ ಆರೋಗ್ಯವನ್ನು ಏನು ಮಾಡಬೇಕಾಗಿದೆ? ರಕ್ಷಿಸಿಕೊಳ್ಳಬೇಕಾಗಿದೆ, ವೃದ್ಧಿಸಿಕೊಳ್ಳಬೇಕಾಗಿದೆ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಹೀಗೆ ಹಣ ಗಳಿಸುವ ಮಾರ್ಗವನ್ನಾಗಿ ಪರಿವರ್ತಿಸಲು ಹೊರಟಿರುವುದು ಆತಂಕಕಾರಿ, ಆತಂಕ, ಭಯಪಡುವಂತಹ ಪ್ರಸಂಗ, ಆತಂಕ. ಭಯಪಡುವುದು ಅಥವಾ ಹೆದರುವುದು ಅಂತ. ಭಾರತೀಯರಾದ ನಾವು ಮಾನವೀಯತೆಗೆ ಬೆಲೆ ಕೊಟ್ಟು ಬಳಲಿ ಬಂದವರಿಗೆ ನೀರು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಮೌಲ್ಯಯುತ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವುದು ವಿಶ್ವವೇ ಹೆಮ್ಮೆ ಪಡುವ ಸಂಗತಿಯಾಗಿದೆ. ನೋಡಿ, ನಮ್ಮ ಭಾರತೀಯ ಪರಂಪರೆ, ನಮ್ಮ ಭಾರತೀಯರಿಗೆ ಹಾಗಾಗಿಯೇ ವಿಶ್ವದಲ್ಲಿಯೇ ಅತ್ಯಂತ ಒಂದು ಗೌರವಯುತವಾಗಿರುವಂತಹ ಸ್ಥಾನ ಇರುವಂತಹದ್ದನ್ನು ನಾವು ಕಾಣ್ತೇವೆ. ಯಾವ ಕಾರಣಕ್ಕೋಸ್ಕರ? ನೋಡಿ, ಬಳಲಿ ಬಂದವರಿಗೆ, ಆಯಾಸಗೊಂಡು ಬಂದಂಥವರಿಗೆ ಕುಡಿಯೋದಕ್ಕೆ ನೀರನ್ನು ಕೊಡೋದು, ಹಸಿದು ಬಂದವರಿಗೆ ಅನ್ನವನ್ನಿಕ್ಕಿ ಊಟ ಮಾಡಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಮನೆಯಲ್ಲಿ ತನಗಾಗಿ ಮಾಡಿಕೊಂಡಂತಹ ಆಹಾರದಲ್ಲಿ ಹಸಿದು ಬಂದವನಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಸಂತೈಸಲಿಕ್ಕೋಸ್ಕರ ಏನಾಗಿದೆ? ಮೌಲ್ಯಯುತವಾದ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂತಹ ಸಂಸ್ಕೃತಿಯನ್ನ ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಇದನ್ನ ಇಡೀ ವಿಶ್ವವೇ ನೋಡಿ ಮೆಚ್ಚಿರುವಂತಹದನ್ನ ನಾವು ನೋಡಬಹುದಾಗಿದೆ. ಈ ಒಂದು ಮಾತಿನಿಂದ ನನಗೆ ಒಂದು ನೆನಪು ಬರ್ತದೆ. ಯೋಧ ಮತ್ತು ಹೆಂಗಸು ಎಂಬ ಒಂದು ಪಾಠ ಇತ್ತು. ಅದರಲ್ಲಿ ಈ ಯೋಧ ಎನ್ನುವಂಥವನು ನಮ್ಮ ಆದಿಕವಿಯಾಗಿರುವಂತಹ ಪಂಪ. ಅವನು ಒಂದು ಸಾರಿ ಈ ನಾಡಿನ ಸೌಂದರ್ಯವನ್ನು ನೋಡಬೇಕು, ಒಂದು ಪ್ರವಾಸವನ್ನು ಮಾಡಬರಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಅವನೇನು ಮಾಡ್ತಾನೆ? ತನ್ನ ಊರಿನಿಂದ ಕುದುರೆಯನ್ನು ಏರಿ ಕನ್ನಡ ನಾಡಿನ ಸೊಬಗನ್ನ, ಸೌಂದರ್ಯವನ್ನ, ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಇನ್ನೂ ಸ್ವಲ್ಪ ತಿಳ್ಕೊಳ್ಳಿಕ್ಕೋಸ್ಕರ ಅವನು ಪ್ರವಾಸವನ್ನು ಕೈಗೊಳ್ತಾನೆ. ಮಠ ಮಧ್ಯಾಹ್ನ ಸಂದರ್ಭದಲ್ಲಿ ಅವನು ಪ್ರವಾಸವನ್ನು ಮಾಡಿ ಕಾಡನ್ನು ಪ್ರವೇಶಿಸ್ತಾನೆ. ತುಂಬಾ ದೂರ ಗಮನಿಸಿದಾಗ ಅವನಿಗೆ ಬಾಯಾರಿಕೆ ಮತ್ತು ಹಸಿವು ಉಂಟಾಗ್ತದೆ. ಹೀಗೆ ನಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲು ಕಾಣಿಸುತ್ತೆ. ಆ ಗುಡಿಸಲ ಬಳಿ ಬಂದು, ತಾಯಿ ನೀರನ್ನು ಕೊಡುವೆಯಾ ಅಂತ ಕೇಳ್ತಾರೆ. ಏನ್ ಕೇಳ್ತಾರೆ? ನೀರನ್ನ ಕೊಡುವೆಯಾ ಅಂತ ಕೇಳ್ತಾರೆ. ಆ ಗುಡಿಸಲಿನಿಂದ ಒಬ್ಬ ಸ್ತ್ರೀ, ಹೆಣ್ಣು ಮಗಳು, ತನ್ನ ತಲೆಯ ಮೇಲೆ ತನ್ನ ಸೀರೆಯ ಸೆರಗನ್ನು ಸಂಪೂರ್ಣವಾಗಿ ಹೊಂದಿಕೊಂಡು ಕೈಯಲ್ಲಿ ಒಂದು ಚೆಂಬಿನಲ್ಲಿ ನೀರನ್ನು ಹಿಡ್ಕೊಂಡು ಬಂದು ಆ ಯೋಧನಿಗೆ ನೀರನ್ನು ಕೊಡ್ತಾಳೆ. ಆದರೆ ಆ ಯೋಧ ಪಂಪ ಎನ್ನುವಂಥದ್ದು ಅವಳಿಗೆ ಗೊತ್ತಿಲ್ಲ. ಹಾಗೆ ಕೊಡಲ್ಲ, ನೀರನ್ನು ಕೊಟ್ಟು ಮತ್ತೆ ಹೇಳ್ತಾಳೆ, ಬನ್ನಿ, ತುಂಬಾ ಬಳಲಿದ್ದೀರಿ, ಚಾಪೆಯನ್ನು ಹಾಕುವೆನು, ಒಳಗೆ ಕುಳಿತುಕೊಳ್ಳಿ. ಕೂರಿಸ್ಬಿಟ್ಟು ಅವನಿಗೆ ಆತಿಥ್ಯವನ್ನು ಮಾಡ್ತಾಳೆ. ಎಂಥ ಆತಿಥ್ಯವನ್ನು ಮಾಡ್ತಾಳೆ? ತಿನ್ನುವುದಕ್ಕೋಸ್ಕರ ರುಚಿಯಾಗಿರುವಂತಹ ಹಣ್ಣುಗಳನ್ನು ಕೊಡ್ತಾಳೆ, ಜೇನು ತುಪ್ಪವನ್ನು ಕೊಡ್ತಾಳೆ, ಮಜ್ಜಿಗೆಯನ್ನು ಕೊಡ್ತಾಳೆ. ಇದೆಲ್ಲ ಆದ್ಮೇಲೆ ಹೇಳ್ತಾಳೆ, ಬಳಲಿದ್ದೀರಿ ಪಾಪ. ಏನು? ಬಳಲಿದ್ದೀರಿ ಪಾಪ ಅಂದರೆ ಆಯಾಸಗೊಂಡಿದ್ದೀರಿ ನೀವು, ಚಾಪೆಯನ್ನು ಹಾಸುವೆನು, ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ತುಂಬಾ ದೂರದಿಂದ ನೀವು ಪ್ರಯಾಣ ಮಾಡಿ ಆಯಾಸಗೊಂಡಿದ್ದೀರಿ, ಬನ್ನಿ ಇಲ್ಲೇ ಮಲಗಿಕೊಳ್ಳಿ ಅಂತ ಚಾಪೆಯನ್ನು ಹಾಸ್ಲಿಕ್ಕೆ ಹೋದಾಗ ಪಂಪ ಹೇಳ್ತಾನಂತೆ, ಅಥವಾ ಯೋಧನಾಗಿರುವಂಥ ಪಂಪ ಹೇಳ್ತಾನೆ, ತಾಯಿ ಇಲ್ಲಿಯೇ ಈ ಮರದ ಬಿಳಿನ ಕೆಳಗೆ ನಾನು ವಿಶ್ರಾಂತಿಯನ್ನು ಪಡಿತೇನೆ ಅಂತ ಹೇಳಿ ತನ್ನ ಕುದುರೆಯನ್ನು ಕಟ್ಟಿ ಹಾಕಿ ಸ್ವಲ್ಪವನ್ನು ವಿಶ್ರಾಂತಿಯನ್ನು ಪಡೀತಾನೆ. ಇದರ ಅರ್ಥ, ಕನ್ನಡ ನಾಡಿನ ಸಂಸ್ಕೃತಿ ಕೇವಲ ಪ್ರಕೃತಿಯಿಂದ ಮಾತ್ರ ಶೋಭಿಸ್ತಾ ಇಲ್ಲ, ನಮ್ಮ ಈ ನಾಡಿನ ಮಹಿಳೆಯರಿಂದಲೂ ಸಹ ಘನತೆ, ಗೌರವ ಎನ್ನುವಂಥದ್ದು ಹೆಚ್ಚಾಗಿರುವಂಥದ್ದನ್ನು ನೋಡುತ್ತೇವೆ.
ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದಾನೆ. ಅವನೊಬ್ಬ ಪರಪುರುಷ, ಇದುವರೆಗೂ ನೋಡದೇ ಇರುವಂತ ಒಂದು ಆಗಂತುಕ, ದಾರಿ ಹೋಗ ಅಂತವನನ್ನ ಕರೆದು ತನ್ನ ಮನೆಯವರೇ ಎನ್ನುವಂತ ರೀತಿಯಲ್ಲಿ ಗೌರವಿಸುತ್ತಿದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಗೆ ಇರುವಂತಹ ಒಂದು ಕನ್ನಡಿ. ಕೊನೆಗೆ ಹೇಳ್ತಾನೆ, ತಾಯಿ ನಾನಿನ್ನೂ ಹೊರಡುವೆನು, ತಾಯಿ ನಾನಿನ್ನೂ ಹೊರಡುವೆನು, ಅಮ್ಮ ನಾನಿನ್ನ ಪ್ರಯಾಣವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾನೆ. ಹಾಗೆ ಹೇಳುವಾಗ ಬಳಸುವಂತ ಒಂದು ಪದ ಇದೆಯಲ್ಲ, ತಾಯಿ ಎನ್ನುವಂಥದ್ದು, ಪುರುಷರಲ್ಲಿಯೂ ಸಹ ಒಂದು ಸಂಸ್ಕೃತಿ ಎನ್ನುವಂಥದ್ದು ಇತ್ತು. ತನಗೆ ಸೇವೆಯನ್ನು ಮಾಡುವಂಥವರಿಗೆ, ಸಹಾಯವನ್ನು ಮಾಡುವಂಥವರಿಗೆ ತಾಯಿಯ ಗೌರವ ಸ್ಥಾನವನ್ನು ಕೊಟ್ಟು ಅವರು ನೋಡ್ತಾ ಇದ್ರು ಎನ್ನುವಂಥದ್ದನ್ನ ನೋಡಬೇಕು. ಇದು ಈ ಭರತ ಭೂಮಿಗೆ ಇರುವಂಥ ಒಂದು ಶಕ್ತಿ ಎನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಕೊನೆಗೆ ಹೇಳ್ತಾಳೆ, ಮರೆತು ಬಿಟ್ಟೇನು ನಾನು ನಿಮ್ಮ ಹೆಸರು ಏನೆಂದು ಕೇಳುವುದಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ತಾಯಿ ನಾನೊಬ್ಬ ಯೋಧ, ನನ್ನನ್ನು ಜನರು ಕರೆಯುವರು ಪಂಪನೆಂದು. ಹೀಗೆ ನಾನು ಇಷ್ಟೆಲ್ಲ ಕಥೆಯನ್ನು ನಿಮಗೆ ಹಾಕಿ ಹೇಳಬೇಕಾಯ್ತಪ್ಪ ಅಂದ್ರೆ, ನೀರು ಕೊಡದ ನಾಡಿನಲ್ಲಿ ಎನ್ನುವಂಥ ಒಂದು ತಲೆಬರಹವನ್ನು ಹೊತ್ತಿರುವಂಥ ಒಂದು ಪಾಠ ಹೇಳ್ತಾ ಇದೆ. ಬಹಳ ಸರಳವಾಗಿ ಅರ್ಥ ಆಗ್ತಾ ಇದೆ. ಯಾವುದೋ ಒಂದು ನಾಡಲ್ಲಿ ನೀರನ್ನು ಕೊಟ್ಟಿಲ್ವೇನೋ ಅಂತ. ಆದರೆ ಇಲ್ಲಿ ಒಬ್ಬ ಕನ್ನಡತಿ ಅಥವಾ ಭಾರತೀಯ ಮಹಿಳೆ ಹೇಗೆ ಆತಿಥ್ಯವನ್ನ ಮಾಡಿದ್ಲು ಎನ್ನುವಂಥ ಒಂದು ಪ್ರಸಂಗವನ್ನ ನಾನು ಚುಟುಕಾಗಿ ನಿಮಗೆ ಹೇಳಬೇಕಾಯ್ತು. ಒಟ್ಟಿನಲ್ಲಿ ಇವತ್ತಿನ ಒಂದು ಪಾಠದ ಸಾರಾಂಶ, ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ಯ ಭಾಗವನ್ನು ಅಭ್ಯಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಈ ಒಂದು ಪಾಠವನ್ನು ಬರೆದಂತಹ ಲೇಖಕರು ಅವರ ಸಂಕ್ಷಿಪ್ತವಾಗಿರುವಂತಹ ವಿವರ, ನೀರು ಕೊಡದ ನಾಡಿನಲ್ಲಿ ಎಂಬ ಪಾಠವನ್ನು ಯಾವ ಒಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ, ಯಾವ ಕೃತಿಯಿಂದ ಬದುಕನ್ನು ಬದಲಿಸಬಹುದು ಎಂಬ ಕೃತಿಯಿಂದ ಆರಿಸಿಕೊಳ್ಳಬಹುದು ಎನ್ನುವಂತಹ ವಿವರವನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಈ ಪಾಠದ ಮೂಲ ಉದ್ದೇಶ ಏನು ಎನ್ನುವಂಥದ್ದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ. ಮುಂದಿನ ಅವಧಿಯಲ್ಲಿ ಈ ಪಾಠವನ್ನು ಮುಂದುವರಿಸೋಣ. ತಾವೆಲ್ಲರೂ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಎನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ದಿನಕ್ಕೆ ಈ ಪಾಠವನ್ನು ಮುಂದುವರಿಸೋಣ. ಧನ್ಯವಾದಗಳು.